ಎಲ್ಲರೂ ಕಾರ್ ಹಾಕೊಂಡು ಹೊಸ್ಕಂಡಕ್ಕೆ ಹೋಗಿ ಬಿರಿಯಾನಿ ತಿನ್ನೋಣ ಅಂತ ಪ್ಲಾನ್ ಮಾಡಿ ಇವಾಗ 4 ಜನ ಪ್ಲಾನ್ ಮಾಡಿ ಹೊರಟಿದ್ದೀವಿ ಬಿರಿಯಾನಿ ತಿನ್ನ. ಬನ್ನಿ ನಮ್ಮ ಜೊತೆ ನೀವು ತಿನ್ರಿ ಬಿರಿಯಾನಿ. ಅಂತೂ ಹೋಟ್ಲ ಹತ್ರ ಅಂತೂ ಒಂದೇ ಬಿಟ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲದಕ್ಕೂ ಮುಂದೆ 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 ನುಗ್ಗೋದಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫ್ರೆಂಡ್ಸ್ ಎಲ್ಲ ರಾಜ್ ದಮ್ ಬಿರಿಯಾನಿ ಊಟ ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಚೆನ್ನಾಗಿದೆ ಅಂದಿದ್ದಾರೆ. ನಾವು ತಿಂದಿದ್ದೀವಿ ಸುಮಾರು ಸಾರಿ. ಇವತ್ತು ನಾವು ಬಂದಿದ್ದೀವಿ ನೋಡೋಣ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಊಟನು. ಎಷ್ಟು ಬೆಂದಿದೆ ಅಂದ್ರೆ ಎಷ್ಟೊಂದು ಟೇಸ್ಟ್ ಆಗಿದೆ ಸದ್ಯಕ್ಕೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಓಕೆನಾ? ಹೊಸಕೋಟೆ ರಾಜ್ ಬಿರಿಯಾನಿ ಒಳ್ಳೆ ಟೇಸ್ಟು. ಫ್ರೆಂಡ್ಸ್, ನಮ್ಮ ಸ್ನೇಹಿತರೆಲ್ಲ ಕರೆದ್ರು ರಾಜ್ ದಮ್ ಬಿರಿಯಾನಿ ಅಂದರು. ನಾನು ನೋಡಿರಲಿಲ್ಲ, ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಬಂದಿದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ನೋಡ್ತೀನಿ ರೀ, ಟೇಸ್ಟ್ ನೋಡೋಣ. ನೀವು ಯಾರನ್ನ ಬಂದಿದ್ರು ಕಮೆಂಟ್ ಹಾಕಿ ನೋಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಒಂದ್ಸತಿ ನೀವು ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಅದು ಊಟ ಆಯಿತು. ಆಮೇಲೆ ಬಿರಿಯಾನಿ ತಿಂದಿದ್ದು ಆಯಿತು, ಸಖತ್ತಾಗಿತ್ತು. ಸೊ ಎಲ್ಲ ಹೊರಟ್ವಿ. ಬಾಯ್ ಬಾಯ್. ಬಾಯ್ ಫ್ರೆಂಡ್. ನೋ ಕಾಮೆಂಟ್ಸ್. ಮತ್ತೆ ಮುಂದೆ